ಎಲ್ಲರಿಗೂ ನಮಸ್ಕಾರ. ಇಂದಿನ ಮನುಮುನಿ ಗುಮ್ಮಟರವರ ಒಂದು ವಚನ, ಆ ವಚನದಲ್ಲಿ ಜಲಚಕ್ರದ ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ. 16ನೇ ಶತಮಾನದಲ್ಲಿ ಬರ್ನಾರ್ಡ್ ಪಾಲ್ಸಿಯವರು ಈ ಜಲಚಕ್ರದ ವಿಷಯವನ್ನು ಪ್ರಸ್ತುತಪಡಿಸಿದ್ದರೆ, ಅದಕ್ಕಿಂತಲೂ 400 ವರ್ಷಗಳ ಹಿಂದೆಯೇ ಮನುಮುನಿಯವರು ಈ ವಿಷಯವನ್ನು ಪ್ರಸ್ತುತಪಡಿಸಿದ್ದರು. ಅಂದರೆ ಸಮುದ್ರದಿಂದ ಗಾಳಿಯ ಮೂಲಕ ನೀರು ಆವಿಯಾಗಿ ಆಕಾಶವನ್ನು ಸೇರಿ, ಅಲ್ಲಿಂದ ಮೋಡವಾಗಿ, ಮೋಡದಿಂದ ಮಳೆಯಾಗಿ ಭೂಮಿಯನ್ನು ಸೇರುವ ಒಂದು ವಿಷಯವನ್ನು ಅಂದೇ ಎಲ್ಲರಿಗೂ ಪರಿಚಯಿಸಿದ್ದರು. ಈಗ ಅದರ ಬಗ್ಗೆ ಒಂದು ವಚನ. ಧರೆಯ ಉದಕ ಮಾರುತನ ಸಂಗದಿಂದ ಆಕಾಶಕ್ಕೆ ಎಯ್ದು ಭುವನಕ್ಕೆ ಸೂಸುವಂತೆ, ಧರೆಯ ಉದಕ ಮಾರುತನ ಸಂಗದಿಂದ ಆಕಾಶಕ್ಕೆ ಎಯ್ದು ಭುವನಕ್ಕೆ ಸೂಸುವಂತೆ, ಆತ್ಮವಸ್ತುವಿನಲ್ಲಿ ಎಯ್ದು ವಸ್ತುವ ಬೆರೆಸುವಂತೆ, ಆತ್ಮವಸ್ತುವಿನಲ್ಲಿ ಎಯ್ದು ವಸ್ತುವ ಬೆರೆಸುವಂತೆ, ಇದು ನಿಶ್ಚಯವೆಂದರಿತ ಚಿತ್ತ ಇಷ್ಟಲಿಂಗವೇ ಮೂರ್ತಿ, ಇದು ನಿಶ್ಚಯವೆಂದರಿತ ಚಿತ್ತ ಇಷ್ಟಲಿಂಗವೇ ಮೂರ್ತಿ, ಗುಡಿಯ ಗೊಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ, ಗುಡಿಯ ಗೊಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ, ಅಗಮ್ಯೇಶ್ವರಲಿಂಗ, ಅಗಮ್ಯೇಶ್ವರಲಿಂಗ. ಧನ್ಯವಾದ.